ಎಲ್ಲರಿಗೂ ನಮಸ್ಕಾರ ರೀ. ನಾನು ಷಡಕ್ಷರಿ ಕಂಪಣವರ್. ಈಗ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಕ್ಕೆ ಉಪಚುನಾವಣೆ ನಡೆಯಾಕತೈತಿ. ಇದೆಲ್ಲ ನಿಮಗೆಲ್ಲ ಗೊತ್ತಿದ್ದ ವಿಚಾರ ಇದೆ. ಆದ್ರೆ ಇಲ್ಲಿ HY ಮೇಟಿ ಅವ್ರು ಏನು ಶಾಸಕರಿದ್ದರು, ಅವರ ನಿಧನದಿಂದಾಗಿ ಈಗ ಇಲ್ಲಿ ಉಪಚುನಾವಣೆ ನಡೆಯಾಕತೈತಿ. ಈಗ ನಾವು ಜನರ ಮನದಾಳದೊಳಗೆ ಏನೈತಿ ಮಾತನಾಡಿಸ್ಕೊಳಕ್ಕೆ ಬಂದೇವಿ. ಬೇರೆ ಬೇರೆ ಪ್ಲೇಸ್ಗೆ ಹೋಗ್ತೀವಿ. ಬಾಗಲಕೋಟೆ ಒಳಗೆ ಈ ಬಸ್ ಸ್ಟ್ಯಾಂಡ್ ಆಯಿತು, ಜನ ಇರ್ತಕ್ಕಂಥ ಪ್ಲೇಸ್ಗಳಿಗೆ ಆಯಿತು, ಮಾರುಕಟ್ಟೆಗಳಿಗೆ ಆಯಿತು, ಎಲ್ಲೆಲ್ಲಿ ಮತದಾರ ಇದಾರಲ್ಲ ಅಲ್ಲೆಲ್ಲ ಕಡೆ ಹೋಗ್ತೀವಿ, ಎಲ್ಲರಿಗ ಮಾತಾಡಿಸ್ತೀವಿ. ಅವರ ಮನದಾಳದಲ್ಲಿ ಯಾವ ಕಡೆಗೆ ಒಲವಿದೆ ಏನು ಅನ್ನೋದ್ರ ಬಗ್ಗೆ ನನ್ನ ಜೊತೆಗೆ ಈಗ ಬಾಗಲಕೋಟೆ ಹಿರಿಯ ವರದಿಗಾರರು ಮಲ್ಲಿಕಾರ್ಜುನ್ ಹೊಸಮನಿ ಅವರಿದ್ದಾರೆ. ಸರ್ ಇವತ್ತು ಏನಾಗೈತಪ್ಪ ಅಂದ್ರೆ ಮೇಟಿ ಅವ್ರ ನಿಧನದ ಕಾರಣದಿಂದ ಉಪಚುನಾವಣೆ ನಡೆಯಕತ್ತೈತಿ. ಮುಖ್ಯವಾಗಿ ಏನಂತಂದ್ರೆ ಎರಡೂ ಕಡೆ ಟಿಕೆಟನ್ನು ಘೋಷಣೆ ಆಗ್ಯಾವ. ಒಂದು ಕಾಂಗ್ರೆಸ್ಸಿಂದ ಉಮೇಶ್ ಮೇಟಿ ಅವ್ರಿಗೆ ಆಗೈತಿ, ಮತ್ತು BJPಯಿಂದ ವೀರಣ್ಣ ಚರಂತಿಮಠ ಆಗೈತಿ. ಹೀಗಾಗಿ BJP ಮತ್ತು ಕಾಂಗ್ರೆಸ್ ಮಧ್ಯೆ ಪೈಪೋಟಿ ನಡೆದೈತಿ. ಈಗಾಗಲೇ ನಾಮಪತ್ರನೂ ಕೊಟ್ಟಾರ, ಮೆರವಣಿಗೆ ಮಾಡಿ ಎಲ್ಲ ಆಗೈತಿ. ಆದ್ರೆ ಜನರ ಮನಸ್ಸಿನಾಗ ಏನೈತೆ ಅನ್ನೋದು ನಾವು ನೋಡ್ಬೇಕಾಗೈತಿ. ಹಿಂಗಾಗಿ ನಾವೀಗ ನವನಗರ ಬಸ್ ಸ್ಟ್ಯಾಂಡಿಗೆ ಬಂದೇವಿ. ಇಲ್ಲಿ ಎಲ್ಲ ಮತದಾರ ಈ ಇದ್ರ ಬಾಗಲಕೋಟೆ ಏನು ಎಲೆಕ್ಷನ್ ನಡೆಯೈತಿ, ಇಲ್ಲಿ ಓಟ್ ಹಾಕತ್ತವ್ರು ಅಥವಾ ಹೆಂಗಿರ್ತಾರೆ ಸರ್? ಇಲ್ಲಿ ಮುಖ್ಯವಾಗಿ ಇಲ್ಲಿ ಕ್ಷೇತ್ರದ ಮತದಾರ ಕಂಡು ಬರ್ತಾರೆ. ಯಾಕಂತ ಕೇಳ್ರಿ, ಅದು ಮುಳುಗಡೆ ನಗರ. ಹೀಗಾಗಿ ಬಾಗಲಕೋಟೆ ಹೋಗಿ ಮುಳುಗಡೆ ಆಗೈತಿ, ಮಂದಿ ಎಲ್ಲನೂ ನವನಗರಕ್ಕೆ ಬಂದೈತಿ. ಇಲ್ಲಿ ಮಂದಿನೂ ಸಿಗ್ತಾರೆ, ಮತ್ತು ಹಳ್ಳಿಯ ಮಂದಿನೂ ಇಲ್ಲೇ ಬಂದಿರ್ತಾರೆ. ಅದಕ್ಕೆ ಅವ್ರ ಮನದಾಳದೊಳಗೆ ಏನೈತೆ ಅನ್ನೋದನ್ನು ನಾವು ನೀವು ಕೂಡಿ ನೋಡಿ ಬರೋಣ. ಬರ್ರಿ ಹೋಗಿ ಬರ್ರಿ. ಈಗ ನಿಮಗೆ ಕಾಂಗ್ರೆಸ್ ಗ್ಯಾರಂಟಿಗಳು ಕೊಟ್ಟಿತ್ತು, ಪಂಚ ಗ್ಯಾರಂಟಿ ಕೊಟ್ಟಿದ್ದಾರೆ, ಎಲ್ಲ ಕೊಟ್ಟಿದ್ದಾರೆ. ಅವ್ರು ಬೇಕಾ ಅಥವಾ ಈಗ BJP ಅವ್ರು ಹೇಳ್ತಾರೆ ಅವ್ರು ಸರಿಯಾಗಿ ಕೆಲಸ ಮಾಡಿಲ್ಲ ಕಾಂಗ್ರೆಸ್ನವರು ಅಂತ ಅವ್ರು ಹೇಳ್ತಾರೆ. BJP ಅವ್ರು ಬೇಕಾ? BJPನವರು ಕಾಂಗ್ರೆಸ್ನವ್ರು ಅಂತಾರೆ. ಅವರು ಕಾಂಗ್ರೆಸ್ನವರು BJPನವರು ಅಂತ ಹೇಳ್ತಾರೆ ಅವ್ರು ನಮಗೆ. ಈಗ ಯಾರು ಬಂದ್ರೆ ಚಲೋ, ಯಾರು ಬಂದ್ರೆ ಚಲೋ, ಯಾವ ಬಂದು ನಮ್ಮ ಮಾಡ್ತೀವಿ. ನಿಮ್ಮಂತರಿಗೆ ಮಾಡೋದಲ್ಲಪ್ಪ, ನಿಮ್ಮಂತರಿಗೆ ಮಾಡೋದು ಒಲವು ಆ ಕಡೆಗೆ ಏನಾಯ್ತು ಅಂದಂಗೆ ಆಯ್ತು ಮೇಟಿ ಅವ್ರ ಕಡೆ. ಹ್ಞೂ ರೀ, ಒಳಗೆ ಗೆಲ್ಬೇಕಂತೀರಿ. ಯಾರು ಇದ್ರೆ ನಿಮಗೂ ಮಾಡೋದು, ಅವ್ರಿಗೆ ಮಾಡೋದಲ್ಲ. ಎಲ್ಲಿದ್ದಲ್ಲಿ ಯಾರು ಮಾಡಿದ್ರಿ ಅಪ್ಪ, ನಮ್ಗೆ ಈಗ ಹೇಳ್ತೀರಿ, ನಾವು ಹ್ಞೂ ಅಂತೀವಿ. ನಿಮಗೂ ಹ್ಞೂ ಅನ್ನಾರ, ನಿಮಗೂ ಹ್ಞೂ ಅನ್ನಾರ. ನಾವು ಅಂದ್ರೆ ಅವ್ರು ಓಟ್ ಹಾಕ್ರಿ ಅಂತ ಬಂದಾಗ ಅವ್ರಿಗೆ ಹ್ಞೂ ಅಂತೀರಿ. ಯಾರು ಚಲೋ ಕೆಲಸ ಮಾಡಿದಾರೆ? ಯಾರಂತ ಹೇಳಿದ್ರಿ, ಎಲ್ಲರೂ ಹಚ್ಕೊಂಡು ಮಾಡ್ತಾರ. ಕುಮಾರ ಈಗ ಮೊದ್ಲ ಮೇಟಿ ಅವ್ರಿಗೆ ಹ್ಞೂ ರೀ, ತಿರ್ಕೊಂಡ್ರ, ಹ್ಞೂ ರೀ. ಅವ್ರೇನು ಕೆಲಸ ಮಾಡ್ಯಾರ ಅಂತಿರೋ ಇಲ್ಲ ಅಂತಿರೋ? ಮಾಡ್ಯಾರ್ರಿ ಸರ, ಕೆಲಸ ಮಾಡ್ಯಾರ. ಹ್ಞೂ ಹೆಣ್ಮಕ್ಳಿಗೆ 2,000 ರೂಪಾಯಿ ಕೊಡಾಕತ್ತಾರ. ಆಮೇಲೆ ಬಸ್ ಫ್ರೀ ಅದಾವ. ಯಾಕೆ ಬದಲಾವಣೆ ಆಗಬೇಕು ಅಂತ ಯಾಕೆ ನಿಮ್ಮ ಮನಸ್ಸಿಗೆ ಬಂದದ? ಏನಿಲ್ರಿ ಸರ, ನಾವು ಹೇಳಿದ್ದು ಏನು ಮಾಡ್ಯಾರ್ರಿ ಅವ್ರು. ಮತ್ತು ನಮ್ಗೆ ಏನು ಇದನ್ನು ಮಾಡಿಲ್ರಿ, ಅನುಕೂಲ ಮಾಡಿಕೊಟ್ಟಿಲ್ರಿ ಅವರು. ಅನುಕೂಲ ಅಂದ್ರೆ ಏನಾಗಬೇಕಾಗಿತ್ತು ರೀ? ನಮ್ಮದು ಒಂದೆರಡು ಕೆಲಸ ಆಗ್ಬೇಕಾಗಿತ್ತು ರೀ, ಹೋದ್ರೂ ಹಚ್ಕೊಲಿಲ್ರಿ ಸರ ಅವರು. ಯಾರ್ರೀ? ಕಾಂಗ್ರೆಸ್ನವ್ರಿ ಹಚ್ಕೊಲಿಲ್ರಿ. ಮತ್ತು ಈಗ ಅವ್ರದ್ದು ಇದು ಐತ್ರಿ, ಹಚ್ಕೊತಾರ್ರಿ. ನಾಳೆ ಅವ್ರು ಹಾರಿಸ್ ಬಂದಿಂದ ನಮ್ಮನ್ನ ಇದನ್ನ ಮಾಡ್ತಾರ್ರಿ. ಹಿಂಗೈತ್ರಿ ಸರ ಅದು. ಮತ್ತೀಗ ನೋಡ್ರಿ, ಈಗ ಉಪಚುನಾವಣೆ ಬಂತು. ಹೇಳ್ರಿ, ಯಾರು ಕೆಲಸ ಮಾಡಿದಾರ? ಮೇಟಿ ವಿರುದ್ಧ ಕೆಲಸ ಮಾಡಿದ್ರ? ಮತ್ತು ಯಾರ ಕಡೆ ನಿಮ್ಗೆ ಒಲವದ? ನಮ್ಮ BJP ನೋಡ್ರಿ. ಯಾಕ್ರಿ? ಯಾಕೆಂದ್ರೆ ಅವ್ರು ದೇಶದ ಬಗ್ಗೆ ಎಲ್ಲ ಸವಲತ್ತುಗಳು ಮಾಡ್ಯಾರ. ಬಟ್ ಈಗೇನು ಕಾಂಗ್ರೆಸ್ ಮಾನ್ಯ ಬಂತು, ಕಾಂಗ್ರೆಸ್ ಏನು ಮಾಡ್ತು? ನಾವು ಡಿಗ್ರಿ ಮುಗಿಸ್ಕೊತೀವಿ, ಏನು ಯಾವುದು ಕೆಲಸ ಕರೆದಿಲ್ಲ, ಯಾವುದು ಮಾಡಿಲ್ಲ. ಡಿಗ್ರಿ ಹೌದಾ ಊರಿಗೆ? ಅದೇನಾಗ್ತೈತೆ ಯಾವುದು ನೌಕರಿ ಯಾವ ಕರೆದ್ರಿ, ಜಾಬ್ ಯಾವ ಕರೆದೇ ಇಲ್ಲ. ಏನು ತಮ್ಮದು ಅನುಕೂಲ ಬಂದಾಗ ಮಾಡ್ಕೋತಾರೆ, ಆರಿಸಿ ಬರ್ತಾರೆ, ಮುಂದೇನು ನೋಡೋಂಗಿಲ್ಲ. ನಿರುದ್ಯೋಗಿಗಳು ಏನು ಮಾಡಬೇಕು? ಯಾರು ಬಂದರೂ ಏನು ಮಾಡೋದು? ಸುಮ್ಮನೆ ಇದು ಹೆಚ್ಚಲ್ಲ ಅಂತ ನಾವು ಹೇಳ್ಬೇಕಂದ್ರೆ ಸುಮ್ಮನೆ ಅದೊಂದು ಓಟು ಹಾಕ್ಬೇಕೈತೆ ಹಾಕ್ತೀವಿ. ನಮ್ಗೆ ನೋಟ್ ಹಾಕ್ತೆ BJPನ ಒಲ್ಲು ನಮ್ಮದು. ಮತ್ತು ಯಾರು ಬಂದ್ರೆ ಏನು ಮಾಡ್ತೀರಿ ಅಂತ ಕೇಳ್ತೀರಿ, BJPಗೆ ಹಾಕ್ತೀವಿ ಅಂತೀರಿ. ನಮ್ಮದು ದೇಶ ಕಾಯೋರಿಗೆ ಹೆಲ್ಪ್ ಮಾಡಿದ್ದಾರೆ ಎಲ್ಲ. ಉಪಚುನಾವಣೆ ನಿಮ್ಮ ಲೋಕಲ್ ಎಲೆಕ್ಷನ್ ಅಲ್ರಿ, ಇದು MLA ಎಲೆಕ್ಷನ್. ಯಾವುದು ಲೋಕಲ್ ಎಲೆಕ್ಷನ್ ಆದ್ರೂ ಆರಿಸಿ ಬಲ್ತಾನ ಓಕೆ ಇರ್ತಾರೆ. ಆರಿಸಿ ಬಂದು ಯಾರೂ ನೋಡಲ್ಲ, ಯಾವುದು ಅನುಕೂಲ ನೋಡಂಗಿಲ್ಲ. ಯಾವುದು ಬಡವ BJP ಅವ್ರು ನೋಡ್ತಾರೆ. ಯಾವ್ದ್ರಿ ನೋಡ್ತಾರಲ್ಲ ರೀ, ಅಲ್ಲಿ ನೋಡ್ಬೇಕಲ್ರಿ ದೇಶದ್ದೆಲ್ಲ. ಅವ್ರಿಗೆ ಅಲ್ಲಿ ದೇಶ ಸುದ್ದಿದ್ರೆ ನಾವು ಸುದ್ದಿರ್ತೀವಿ. ಹೋದ್ ಸರಿ ಮೇಟಿ ಅವ್ರಿಗೆ ಆರಿಸಿದ್ರಲ್ಲ ಮತ್ತೆ ಎಲ್ಲರೂ ಸರಿ. ನಾವು BJPನೇ ರೀ ಪಕ್ಕ. ಮತ್ತು ಎಲೆಕ್ಷನ್ ಬಂದದ. ಎಲೆಕ್ಷನ್ ಬಂದ್ರೆ ಏನು ಮಾಡಿದ್ರಿ ಸರ್? ಅವ್ರ ಪಾಲಿಗೆ ಅವ್ರು ಇರ್ತಾರೆ, ನಮ್ಮ ಪಾಲಿಗೆ ನಾವು ಇರ್ತೀರಿ. ಓಟ್ ಹಾಕ್ಬೇಕಲ್ಲ ನೀವು. ನೀವೇ ಅಧಿಕಾರ ಕೊಡೋರು ನೀವಲ್ಲಿ. ಅಧಿಕಾರ ಕೊಡೋದಕ್ಕೆ ಶಕ್ತಿ ಇರೋದು ನಿಮ್ಮ ಕಡೆ ಇಲ್ಲ. ಶಕ್ತಿ ಇರ್ತೈತೆ ರೀ ಅವ್ರಿಗೆ. ಗೆಲ್ತಾನೆ ನೀವು ಮಾಡ್ತೀವಿ ನಾವು ಮಾಡ್ತೀವಿ ಅಂತಾರೆ, ಮುಂದಕ್ಕೆ ಏನೂ ಇದು ಇಲ್ಲ ಅವ್ರಿಗೆ. ಹಿಂಗಿಲ್ರಿ ಅದು ಮೇಟಿ ಅವ್ರು ಏನು ಮಾಡಿಲ್ರಿ ಅವ್ರು ಇದ್ದಾಗ? ಯಾರು ಮಾಡಿದ್ರಿ ಏನ್ರಿ ಸರ್? ಹೆಣ್ಮಕ್ಳಿಗೆ ಕೊಟ್ರಿ ಏನು ಮಾಡಿದ್ರಿ? ಕಲ್ತು ಹುಡುಗರು ಎಷ್ಟೋ ಜನ ಕುಂತಾವ, ಅವಕ್ಕೆ ಏನಾರ ಒಂದು ದಾರಿಗೆ ಹೆಚ್ಚಿದ್ರೆ ಎಲ್ಲ ಇದು ಆಕೈತ್ರಿ ಸರ್. ಹೆಣ್ಮಕ್ಳು ಅಡ್ಡಾಡ್ತೀವಿ ಹೋಗ್ತೀವಿ. ಯಾರ ಕಡೆ ಯಾಕಾಗಲ್ಲಕ್ರಿ, ಯಾರು ಇದು ಆಕೈತಿ ಅವ್ರಿಗೆ ಹಾಕಿರ ಆಕತ್ರಿ ಸರ್. ಇಷ್ಟ ಕೆಲಸ ಇಲ್ಲಿ ಹೇಳಂಗಿಲ್ಲ. ಹೇಳಂಗಿಲ್ರಿ ಸರ್. ಬಟನ್ ಒತ್ತೆ ಹೇಳೋರು. ಬಟನ್ ಒತ್ತೆ ಹೇಳುದ್ರಿ. ಉಪಚುನಾವಣೆ ಪಕ್ಕಾ ಕಾಂಗ್ರೆಸ್ ಆಗುತ್ತೆ ಸರ್. 100% ಕಾಂಗ್ರೆಸ್ ಆಗುತ್ತೆ. ಹೆಂಗೆ ಯಾವ ಲೆಕ್ಕಾಚಾರ ಹೇಳ್ತೀರಿ?
ಲೆಕ್ಕಾಚಾರ ಅಂದ್ರೆ ಮೇಟಿಯವರು ಮೆಡಿಕಲ್ ಕಾಲೇಜ್ ಅಂತಂದಾರೆ ಸರ್. ಆಮೇಲೆ ಇಲ್ಲಿ ವರ್ಕ್ಗಳನ್ನ ಅಭಿವೃದ್ಧಿ ಮಾಡ್ಯಾರ ಸರ್, ಹಳ್ಳಿಗೆ ಅಭಿವೃದ್ಧಿ ಮಾಡ್ಯಾರ. ಮೇಟಿಯವ್ರ ವರ್ಕ್ ಚಲೋ ಐತೆ ಸರ್. ಬಾಗಲಕೋಟೆಗೆ ಇಲ್ಲಿ ಚಿರಂಜೀವಿ ಮಠ ಸಾಹೇಬ್ರು ಅವರು ಚಲೋ ಆಗಿದ್ದಾರೆ, ಅವರು ಕೆಲಸ ಮಾಡ್ತಿದ್ದಾರೆ. ಮೇಡಿ ಸಾಹೇಬ್ರು ಏನಿಲ್ಲ, ಬರೀ ಮೆಡಿಕಲ್ ಕಾಲೇಜ್ ತಂದಿಟ್ಟಿದ್ದಾರೆ, ಅವ್ರಿಗೆ ಏನು ಇದಿಲ್ಲ. ತುಂಬ ಇವರು ಚಿರಂಜೀವಿ ಮಠ ಸರ್ ಎಲ್ಲ ವರ್ಕರ್ ಅದಾರೆ, ಅವರು ಚೆನ್ನಾಗಿ ಕೆಲಸ ಮಾಡ್ತಾರೆ ಅವರು ಅಷ್ಟೇ. ಮೇಟಿಯವರು ಏನು ಈಗ ಮಾಡಿದ್ದಾರೆ ಸರ್, ಅದು ಏನದು ಮೆಡಿಕಲ್ ಕಾಲೇಜ್ ಈಗ ತಂದಿದೆ, ಏನು ಕೆಲಸ ಏನೇ ಇಲ್ಲ, ಅಭಿವೃದ್ಧಿ ಏನೇ ಇಲ್ಲ. ಅದೇ ಕಾರಣಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ ಅನ್ನೋರು ಅದಾರ. ಅವ್ರು ಮಾಡ್ತಾರೆ ಸರ್, ಅವ್ರು ಏನೂ ಉಪಯೋಗ ಇಲ್ಲಲ್ಲ. 3 ವರ್ಷ ಆಯ್ತು, ಈಗ 2 ವರ್ಷ ಆಯ್ತು, ಏನೂ ಇಲ್ಲೇ ಇಲ್ಲ, ಕೆಲಸನೇ ಇಲ್ಲ ಏನು. ಇವರು ಹಿರನ್ನ ಚಾಲು ಮಾಡಿದವರು ವರ್ಕರ್ ಅದಾರ, ರೋಡ್ ಗೀರು ಎಲ್ಲ ಕಟ್ರೆ ಗಿಟ್ರು ಎಲ್ಲ ಹಸ್ತಾಕಾರ ಮಾಡ್ತಾರೆ. ಕಾಂಗ್ರೆಸ್ ಏನೂ ಉಪಯೋಗ ಇಲ್ಲ ಸರ್. ಫ್ರೀ ಕೊಟ್ಟಿದ್ದಾರೆ, ಅವ್ರು ಕೊಟ್ಟಿದ್ದಾರೆ. ಗಂಡು ಮಕ್ಕಳಿಗೆ ಇಲ್ಲಲ್ಲ, ಗಂಡು ಮಕ್ಕಳಿಗೆ ಇಲ್ಲಲ್ಲ ಅಷ್ಟೇ. ಹೆಣ್ಮಕ್ಳಿಗೆ ಕೊಟ್ಟಿದ್ದಾರೆ, ಗಂಡು ಮಕ್ಕಳಿಗೆ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲ. ಮತ್ತು ಇವರು ಕಾಂಗ್ರೆಸ್ BJP ಚಲೋ ಅಲ್ರಿ, ಅಭಿವೃದ್ಧಿ ಅವರು ಚಲೋ ಮಾಡ್ತಾರೆ ಕೆಲಸ. ಈಗ ನನ್ನ ಅಂದಾಜು ಮೇಟಿಯವ್ರ ಮಗನೇ ಗೆಲ್ಬೋದು. ಉಮೇಶ್ ಅನುಕಂಪ ಕಾರಣ ಅಂತಿರೋದಕ್ಕೆ ಅನುಕಂಪನೇ ಇರ್ಬೋದು. ಅವ್ರು ಮಾಡಿದ್ದು, ಅವರ ತಂದೆಯವರು ಮಾಡಿದ ಕೆಲಸಗಳು ಸ್ವಲ್ಪ ಇದಾವೆ ಅವ್ರು ಮಾಡಿದ್ದು. ಉಮೇಶ್ ಮೇಟಿಯವ್ರು ಕೊಟ್ಟಿದ್ದು ಚೆನ್ನಾಗಿದೆ, ಚಲೋ ಇದೆ. ಅವರು ಸ್ವಲ್ಪ ಒಲವು ಇದೆ ಇಲ್ಲಿ. ಉಮೇಶ್ ಮೇಟಿಯವ್ರು ಮಾಡೋದು ಸ್ವಲ್ಪ ವರ್ಚಸ್ ಇದೆ, ಅವ್ರು ಮಾಡ್ತಾರೆ, ಅವ್ರು ಆಗುತ್ತೆ. ಅವ್ರು ಎಲೆಕ್ಷನ್ ಗೆಲ್ತಾರೆ 100% ಗೆಲ್ತಾರೆ. ಎಲ್ಲ ಸ್ಕೀಮ್ಗಳು ಜಾರಿಗೆ ತಂದಾರ, ಗ್ಯಾರಂಟಿ ಯೋಜನೆ, ಯುವ ನಿಧಿ ಇದು ಅವೆಲ್ಲ. ಹಾಂ, ಫ್ರೀ ಬಸ್, ಜ್ಯೋತಿ 2,000 ರೂಪಾಯಿ ಗೃಹಲಕ್ಷ್ಮಿಗೆ ರೀ, ಅವೆಲ್ಲ ಎಲ್ಲ ಹೆಣ್ಮಕ್ಳಿಗೆ ಭಾಳ ಅನುಕೂಲ ಆಗ್ಯಾವ್ರಿ. ಈಗ ಅದಕ್ಕಂದಲೇ ಕಾಂಗ್ರೆಸ್ ಬೆಂಬಲಿಸ್ತೀವಿ. ನಮ್ದು ಯಾವುದಕ್ಕೂ ಇಲ್ರಿ, ಯಾಕಂದ್ರೆ ಯಾರಿಗೂ ಏನು ಸೌಲಭ್ಯ ಮಾಡ್ತಾರಿಲ್ಲ ಅನ್ನೋಂಗಿಲ್ಲ. ಆದ್ರೆ ಕರೆಕ್ಟ್ ಅದನ್ನ ಪಾಲಿಸ್ಕೊಂಡು ಯಾರು ಹೋಗಂಗಿಲ್ರಿ. ಸುಮ್ಮನೆ ಜನರ ನಡುವೆ ಜಗಳ ತಂದಿರ್ತಾರೆ ರಾಜಕೀಯದವರು. ಹಂಗಾಗಿ ಯಾರು ರಾಜಕೀಯದವ್ರ ಮ್ಯಾಗೂ ನಂಬಿಕೆ ಇಡಬಾರ್ದು ಅಂತ ಹೇಳ್ತೀನಿ ರೀ ಜನರಿಗೆ. ನಾನು ಓಟ್ ಹಾಕೋದಂದ್ರೆ ಈಗ ಹೆಣ್ಮಕ್ಳಿಗೆ ಏನು ಸೌಲಭ್ಯ ಮಾಡ್ಯಾರ ಅವ್ರಿಗೆ ಹಾಕ್ತಿದ್ವಿ ರೀ ಈಗ ನೆಕ್ಸ್ಟ್. ಆದ್ರೆ ಈಗ ನೆಕ್ಸ್ಟ್ ಬರೋ ಇದಕ್ಕೆ ಎಲೆಕ್ಷನ್ಗೆ ಯಾರಿಗೂ ಹಾಕಂಗಿಲ್ರಿ. ಗ್ಯಾರಂಟಿ ಕೊಟ್ಟಾರಿಲ್ಲ ಅನ್ನಂಗಿಲ್ರಿ. ಸೌಲಭ್ಯ ಆ ಸೌಲಭ್ಯ ಕಡೆ ತನಕ ಇರ್ತಂತಂದು ನಂಬಿಕೆ ಇಲ್ಲಲ್ರಿ. ಹಂಗಾಗಿ ಅದಕ್ಕೂ ಈಗ ಇದನ್ನ ರೆಸ್ಪಾನ್ಸ್ ಮಾಡೋಂಗಿಲ್ರಿ ಈಗ ರಾಜಕೀಯ ವ್ಯವಸ್ಥೆಗೆ. ಇಲ್ಲೂ ಕೂಡ ಅವ್ರು ಏನು ಹೇಳ್ತಾರೆ ಕೇಳಂಬರ್ರಿ. ತಾವು ಯಾರಿಗೆ ಯಾರನ್ನ ಬೆಂಬಲಿಸ್ತೀರಿ? ಯಾರು ಬೆಂಬಲ ಕೊಡ್ತಾರೆ ಅವ್ರಿಗೆ ಹಾಕ್ತೀವಿ ಸರ್ ನಾವು. ಎಲ್ಲ ಈಗ ಉಪಚುನಾವಣೆ ಅವ್ರು ಮುಂದೆ ಏನು ನಮಗೆ ಸೌಲಭ್ಯಗಳು ಕೊಡ್ತಾರ್ರಿ, ಅದನ್ನ ಮಾಡಿ ಅವ್ರು ಇಬ್ರೊಳಗೆ ಯಾರು ಕೊಡ್ತಾರೆ ನಿಮ್ಗೆ? ಕಾಂಗ್ರೆಸ್ ಇಷ್ಟು ದಿನ ಕಾಂಗ್ರೆಸ್ನವ್ರು ಕೊಟ್ಟಾರ ಸರ್, ಇನ್ನು ಮ್ಯಾಗ ಯಾರು ಕೊಡ್ತಾರೆ ಅವ್ರಿಗೆ. ಇಲ್ಲಿ ಇರ್ತಕ್ಕಂಥ ಯುವ ಮಹಿಳೆಯರ ಮಾತಾಗಿರುವಂಥ ಇನ್ನೂ ನೋಡೋಣ ಬರ್ರಿ. ಸೆಲೆಕ್ಷನ್ ಅವರೇ ಇನ್ನೊಂದು ಸೆಲೆಕ್ಷನ್ ನೋಡೋಣ, ಇನ್ನೂ ಕೇರಳದ ಕೇಳೋನು ಅವ್ರು ಏನಂತಾರೆ ಅವ್ರಿಬ್ಬರೇ ಕೇಳೋಣ. ನವನಗರ ಬಸ್ ಸ್ಟ್ಯಾಂಡ್ನಾಗ ಜನರು ಮಾತನಾಡಿಸಿದ್ವಿ. ಅಲ್ಲಿ ಎರಡೂ ಕಡೆಗೆ ಅಂದರೆ ಎರಡೂ ಪಕ್ಷದ ಕಡೆಗೆ ಇಲ್ಲಿ ಜನರಿಗೆ ಒಲವು ಕಂಡು ಬರಾಕತೈತಿ. ಈಗ ನಮ್ಮ ರಿಪೋರ್ಟರ್ ಅದಾರ, ಮತ್ತೊಂದು ಕಡೆ ನಮಗೆ ಜಾಗ ಕರ್ಕೊಂಡು ಹೊಂಟಿದಾರ, ಅಲ್ಲಿ ಹೋಗೋಣ. ಅಷ್ಟೊತ್ತಿನವರೆಗೂ ಆ ಜಾಗ ಹೋಗಿ ಮುಟ್ಟುವರೆಗೂ ನಾವು ಡಿಸ್ಕಷನ್ ಮಾಡ್ತೀವಿ. ಅಂದರೆ ನಾನು ನಮ್ಮ ಹಿರಿಯವರಿಗೆ ಮಲ್ಲಿಕಾರ್ಜುನ ಅವ್ರು ಕೇಳ್ತೀನಿ, ಲೋಕಲ್ ಹೆಂಗಿದೆ ಹವಾ, ಯಾರ್ಯಾರ್ದು ಹವಾ ಇದೆ, ಏನು ಎತ್ತ ಅಂತೇಳಿ. ಸರ್, ಈ ಲೋಕಲ್ ನೋಡೋದಾದ್ರೆ ಸರ್, ಈ ಯಾರ್ದು ಹವಾ ಇದೆ ಸರ್? ನೋಡಿದ್ರೆ ಮೇಲ್ನೋಟಕ್ಕೆ ಯಾರ್ದು ಸ್ವಲ್ಪ ಪರ್ಸೆಂಟೇಜ್ ಜಾಸ್ತಿ ನೋಡ್ರಿ. ಯಾವಾಗಲೂ ಇದು ಬಾಗಲಕೋಟದ ಹೇಳ್ಬೇಕಂತಂದ್ರೆ ನಗರದೊಳಗೆ ಬಹುತೇಕ BJPದ ಪಾರುಪತ್ಯ. ಇನ್ನು ಗ್ರಾಮೀಣ ಭಾಗಕ್ಕೆ ಏನಾರು ಬಂದ್ವಿ ಅಂತಂದ್ರೆ ಅಲ್ಲಿ ಏನಂತಾರೆ ಕಾಂಗ್ರೆಸ್ಸಿಂದ ಹೆಚ್ಚು ಲೀಡ್ ಆಗುತ್ತೆ. ಹೀಗಾಗಿ ನಗರದೊಳಗೆ ಏನಾರ ಸ್ವಲ್ಪ ಓಟ್ ಹೊಡೆದು ಅಂದರೆ ಅದು ಕಾಂಗ್ರೆಸ್ಗೆ ಲಾಭ ಆಗುತ್ತೆ. ಸಾಲಿಡ್ಡಾಗಿ ಆತಪ್ಪ ಅಂತಂದ್ರೆ ಮತ ಹೆಚ್ಚಾದು ಅಂತಂದ್ರೆ ಅದು BJPಗೆ ಲಾಭ ಆಗಿರ್ತದೆ. ಇದು ಯಾವಾಗಿದ್ದು ನಡ್ಕೊತ ಬರ್ತೈತಿ, ಇದು ಹಿಂಗೆ ನಡೆದ್ರಿ, ಈಗೂ ಕೂಡ ಆಗೋದು ಅದ ಅಂತ ನಾವು ಹೇಳ್ತೀವಿ. ಇತ್ತೀಚೆಗೆ ಒಂದು ಡೆವಲಪ್ಮೆಂಟು ಭಾಳ ಇಂಟ್ರೆಸ್ಟಿಂಗ್ ವಿಚಾರ ರೀ, ಅದು ಭಾಳ ಕುತೂಹಲ ಇದೆ. ಈಗ ಪಂಕ ಮಸೀದಿ ಗಲಾಟೆಗಳೆಲ್ಲ ಆದವು ಸರ್. ಆದ ನಂತರ ಒಂದಿಷ್ಟು ಮಾತುಗಳು ಕೇಳಲಿಕ್ಕೆ ಸಿಗ್ತಾ ಇದ್ದು, ಇದು BJP ಅವ್ರಿಗೆ ಲಾಭ ಆಗುತ್ತೆ, BJP ಲಾಭ ಮಾಡ್ಕೋತಾರೆ ಇದನ್ನು ಅಂತೇಳಿ. ಹೌದ್ರಿ, ಮುಖ್ಯವಾಗಿ ಅಂತಂದ್ರೆ ಅದು ಒಂದು ಲಾಭನೇ ಆಗುತ್ತೆ ಅವ್ರಿಗೆ. ಯಾಕಂತ ಕೇಳ್ರಿ, ಯಾಕಂದ್ರೆ ಪ್ರತಿ ಸಲನೂ ಹಿಂದುತ್ವದ ಅಜೆಂಡ ಮೇಲೆ ಬಂದಿತ್ತು. ಆದರೆ ಈ ಸಲ ಏನಂತಂದ್ರೆ ಅಭಿವೃದ್ಧಿ ಜೊತೆಗೆ ಏನಪ್ಪ ಹಿಂದುತ್ವ ಅಂತ ಅವ್ರು ಹೇಳ್ತಾರೆ BJP ಅವರು. ಹೀಗಾಗಿ ಕೆಲವೊಂದು ಏನು ಬಿಟ್ಟು ಹೋಗುವಂಥ ಮತಗಳು ಕೂಡ ಏನಪ್ಪ ಅಂದ್ರೆ ಅವರಿಗೆ ಅವು ಸರಿಯಾಗಿ ಸಿಗೋದ್ರಿಂದ ಎಲ್ಲೋ ಒಂದು ಕಡೆ ಅದು ಒಂದು ಅವರಿಗೆ ಲಾಭ ಆಗುತ್ತೆ. ಈಗ ಇನ್ನೊಂದೆರಡು ವಿಷಯಕ್ಕೆ ಬರೋದಾದ್ರೆ ಸರ್, ಈಗ ನಾವು ನೋಡ್ತಾ ಇದ್ದೀವಿ ಈ ಪಂಕ ಮಸೀದಿ ಗಲಾಟೆ ಆಯಿತು, ಇದು ಒಬ್ಬರಿಗೆ ಫೇವರ್ ಆಗ್ಬೋದು ಅನ್ನೋಂಥದ್ದು. ಈ ನೀವು ಅನುಕಂಪದ ವಿಚಾರ ಮಾತಾಡಕತ್ತಿದ್ರಿ. ಆಮೇಲೆ ಕೆಲವೊಂದಿಷ್ಟು ಕಡೆ ನಾವು ಮಾತುಗಳು ಕೇಳಿಸಿ ಆಯ್ತು, ಅನುಕಂಪ ಏನಿಲ್ಲ. ಅದು HY ಮೇಟಿ ಅವರು ನಿಧನರಾದಾಗ ಆ ಸಂದರ್ಭದಲ್ಲಿ ಅನುಕಂಪ ಇತ್ತು. ಬಳಿಕ ಮನೆಯಲ್ಲಿನ ಟಿಕೆಟ್ ಕಿತ್ತಾಟ, ಟಿಕೆಟ್ಗಾಗಿ ಅವರು ಒಬ್ರಿಗೊಬ್ರು ಮಾತಿನಲ್ಲಿ ಮುಗಿಬಿದ್ದಿದ್ದು, ಇವೆಲ್ಲ ವಿಚಾರಗಳು ಜನರ ಮನಸ್ಸನ್ನು ಸ್ವಲ್ಪ ಡೈವರ್ಟ್ ಮಾಡ್ಯಾವ ಅಂತಾರಲ್ಲ, ಅದೇನು ಕರೆಕ್ಟಾ? ಹೌದ್ರಿ, ಯಾಕಂತ ಅದು ಒಂದು ಕಾರಣ ಆಗುತ್ತೆ. ಯಾಕಂದ್ರೆ ಅನುಕಂಪ ಆರಂಭದಿಂದಲೂ ಬಂತಪ್ಪ ಅಂದ್ರೆ ಅದ್ರದ್ದೊಂದು ಟ್ರೆಂಡ್ ಬೇರೆ ಇರ್ತೈತಿ.
ಇವತ್ತೇನಪ್ಪ ಅಂದರೆ ಈ ಟಿಕೆಟ್ ಸಲುವಾಗಿ ಗೊಂದಲ ಆಗಿದ್ದು ಅದು ಒಂದು ಏನಪ್ಪ ಅಂದರೆ ಕಡಿಮೆ ಆದರೂ ಆಗ್ಬೋದು. ಆದ್ರೆ ಒಂದು ಏನು ಹೇಳ್ತೀವಿ ಅಂತಂದ್ರೆ ಕುರುಬ ಸಮುದಾಯಕ್ಕೆ ಸೇರಿದಂಥ ಮೇಟಿಯವ್ರ ಕುಟುಂಬಕ್ಕೆ ಸಂಬಂಧಪಟ್ಟಂಗೆ ಹೇಳ್ಬೇಕಂತಂದ್ರೆ ಇಲ್ಲಿ ಸಾಲಿಡ್ 40,000 ಓಟ್ ಅದಾವ್ರೆ. ಇಲ್ಲಿ ಏನಪ್ಪ ಅಂದ್ರೆ ಬಹುತೇಕವಾಗಿ ಕೆಲವೊಂದಿಷ್ಟು ಅದರೊಳಗೆ ಸಾಂಪ್ರದಾಯಿಕ ಮತಗಳು ಅದು ಕಾಂಗ್ರೆಸ್ಗೆ ಹೋದರೂ ಏನಾಕತ್ರಿ ಕೆಲವೊಂದಿಷ್ಟು ಮತಗಳು BJPಗೆ ಬರುವಂಥ ಸಾಧ್ಯತೆಗಳು ಇರ್ತಾವೆ. ಎಸ್, ಇಲ್ಲಿ ಇನ್ನೊಂದಿಷ್ಟು ಜನ ಅದಾರ, ಅವ್ರನ್ನೂ ಮಾತಾಡ್ಸೋನು. ಸರ್, ಉಪಚುನಾವಣೆ ಬಂದೈತಿ, ಏನು ನಿಮ್ಮ ಅಭಿಪ್ರಾಯ ಏನು? ಯಾರ ಕಡೆ ಹೆಚ್ಚು ಜಾಸ್ತಿ ಜನರು ಒಲೋಯ್ತು ಅನ್ಸುತ್ತೆ ನಿಮಗೆ? ನಮಗೆ ಈ ಸಲ BJP ಅವರು ಬರ್ಬೋದು ಅಂತ ಅನ್ಸುತ್ತೆ ಸರ್. ಯಾಕ್ರಿ? ಯಾವ ಕಾರಣಕ್ಕೆ? ಅಂದ್ರೆ ಅವರು ಹಳ್ಳಿಗಳಲ್ಲಿ ಕೆಲಸ ಭಾಳ ಮಾಡ್ಯಾರ ಸರ್. ಯಾರ್ರಿ? ಚರಂತಿಮಠ ಸರ್ ಹಳ್ಳಿಗಳಲ್ಲಿ ರೋಡ್ಗಳದ್ದು ನೀರಿಂದು ಭಾಳ ಮೊದಲು ವ್ಯವಸ್ಥೆ ಮಾಡ್ಯಾರ ಸರ್. ಒಟ್ಟು ಯಾರು ಬಂದರೂ ಕೆಲಸ ಮಾಡಬೇಕು ಮೇನ್ ನಮ್ಗೆ. ಮಾಡಿದ್ದೆಲ್ಲ ಹಿಂದಿನ ಸಾರಿ ಸರ್, ಅದು ಹಾಂ ಮಾಡಿದ್ದೆಲ್ಲ ಹಿಂದಿನ ಸಾರಿ. ಹಂಗೆ ನೋಡೋದಾಗಿದ್ರೆ ಹೋದ ಸಾರಿನ ಬರ್ಬೇಕಾಗಿತ್ತು ಚರಂತಿ ಮಠರು. ಕೆಲಸನ ನೋಡೋದಾದ್ರ ಚರಂತಿ ಮಠರು ಬರ್ಬೇಕಾಗಿತ್ತು ಹೋದ ಸಾರಿನ. ಬರ್ಬೇಕು ಸರ್, ಆದ್ರೆ ರಾಜಕೀಯ ಗಿಮ್ಮಕ್ಕೆ ಭಾಳ ಇರುತ್ತೆ. ಅದ್ರ ಹಿಂದೆ ಈಗ ಒಬ್ಬ ಒಳ್ಳೆ ಮನುಷ್ಯ ಮೇಲೆ ಬರ್ಬೇಕಂದ್ರೆ ಕಾಲು ಹಿಡಿದು ಜಗ್ಗು ಮಂದಿ ಭಾಳ ಇರುತ್ತೆ. ಅದಕ್ಕಾಗಿ ಅವ್ರ ಶಕ್ತಿ ಜಾಸ್ತಿ ಆದಾಗ ಒಳ್ಳೆಯವ್ರಿಗೆ ಈ ರೀತಿ ಹೆಂಗೆ ಪಾಸಿಟಿವ್ ಐತಿ ಅಂತೀರಿ ಈ ಸಾರಿ? ಈ ಸಲ ಅದೇ ಈಗ ಅವ್ರ ಜನಕ್ಕೆ ಗೊತ್ತಾಗ್ತಾ ಇದೆ ಸರ್, ಯಾರು ಹೆಂಗೆ ವ್ಯಕ್ತಿತ್ವ ಏನು ಅನ್ನೋದು ಅದನ್ನು ಜನಕ್ಕೆ ಗೊತ್ತಾಯಿತು ಅಂತಂದಾಗ ಆಟೋಮೆಟಿಕ್ ಅದಕ್ಕೆ ಬೆಲೆ, ಸತ್ಯಕ್ಕೆ ಬೆಲೆಗೆ ಸಿಗುತ್ತಂತ ನಮ್ಗೆ. ಯಾರ ಕಡೆ ನಿಮ್ಮದು ಒಲವು? ನಮ್ದು ಚರಂತಿಮಠ ಸರ್ ಕಡೆ ಒಲವು. ಯಾಕ್ರಿ? ಅವ್ರು ಒಳ್ಳೆಯ ವ್ಯಕ್ತಿ ಅದಾರ, ಅವರು ಬಂದೇ ಬರ್ತಾರ ಅನ್ನೋದು ನಮ್ಗೆ ನಂಬಿಕೆ ಇದೆ. ಕಳೆದ ಬಾರಿ ಸೋತ್ರಲ್ರಿ, ಯಾಕೆ ಸೋತ್ರ ಅಂತ ಅನ್ಸುತ್ತೆ ನಿಮಗೆ? ಅಂದರೆ ಜನಗಳಿಗೆ ಅಷ್ಟೊಂದು ಇದು ಇದ್ದಿದ್ದಿಲ್ಲ. ಇವಾಗ ಸ್ವಲ್ಪ ಬಂದಿದೆ ಅವರಿಗೆ, ಯಾರು ಹೆಂಗೆ ಏನು ಹೆಂಗೆ ಕೆಲಸ ಮಾಡ್ತಾರ ಅನ್ನೋದು. ಹೇಳ್ರಿ, ಏನೋ ಹೇಳೋದಿಲ್ಲ. ಸಿದ್ದರಾಮಯ್ಯನವರು ಏನು 2,000 ಅವ್ರ ಮನೆಯಿಂದ ಕೊಟ್ಟಿರಿ ಸರ್. ಎಲ್ಲ ರೇಟ್ ಎಲ್ಲ ಜಾಸ್ತಿ ಮಾಡಿ ಆ ರೇಟ್ ಜಾಸ್ತಿ ಅದ ಅದನ್ನು ಜನರಿಗೆ ಕೊಟ್ಟನ್ರಿ ಅವ. ಅದಕ್ಕೆ ಅವು ಈ ಸಲ ಕಾಂಗ್ರೆಸ್ ಇಲ್ಲಿ ಬರೋದು ನೋ ಗ್ಯಾರಂಟಿ ಸರ್, 100% ಬರಂಗಿಲ್ಲ ರೀ. ಯಾಕೆ ನಮ್ಮ ಚೇಂಜ್ ಸಾಹೇಬರು ಬಡವ್ರ ಬಗ್ಗೆ ಭಾಳ ಅವ್ರಿಗೆ ಅನುಕಂಪ ಐತಿ. ಯಾವ ರೀತಿ ಅಂದ್ರೆ ಅವರಿಗೆ ಒಂದು ಉದ್ಯೋಗ ಇಲ್ಲಿ ಸಂಘ ಸಂಸ್ಥೆಯಲ್ಲಿ 10% ಅವರು ಡೊನೇಷನ್ ಇಲ್ಲ ಕೆಲಸ ಕೊಟ್ಟಾರೆ ಸರ್. ಜನರಿಗೆಲ್ಲ ಹೋದ್ರೆ ಬೈತಾರಂತಾರ, ಬೈತಾರ, ಒದರಾಡ್ತಾರ. ಅದೊಂದು ಮೂಢ ನಂಬಿಕೆ ಸರ್ ಅವ್ರು ಮೊದಲಿನವರು. ಅವ್ರು ಏನು ಅವ್ರು ಬೇಂಗಿಲ್ಲ ಹುಚ್ಚ ಮಾತಾಡೋ ಬೈದು ಕಳ್ಸ ಸರ್ ಅವರು. ಒಂದು ಕರೆಕ್ಟಾಗಿ ಲೈನ್ ಹಿಡಿದು ಹೋದ್ರೆ ಅವ್ರು ಈ ಲೈನಾಗ ಕರೆಕ್ಟ್ ಆಗ್ತದೆ ಸರ್. ಅವರು ಸರಿ ಮಾತಾಡಂಗಿಲ್ಲ, ಹೋದವ್ರ ಬೈತಾರ. ತಪ್ಪು ಕಲ್ಪನೆ ಜನರೇ ಸರ್ ಅದು. ಯಾರಿಗೆ ಬೈಯಲ್ಲ ಸರ್, ವರ್ಕ್ ಆಗ್ಬೇಕು, ಯಾರ್ದು 5 ಸಾವಿರ ಬರ್ದು ಕೆಲಸ ಮಾಡೋದು ತಿನ್ಬೇಕಂತ ಹೇಳ್ತಾರೆ ಸರ್. ಅವ್ರನ್ನ ತಪ್ಪಲ್ಲ ಸರ್. ಇವತ್ತಿನ ದಿನಕ್ಕೆ ನಾವು ಬಾಳ್ಕೋಟಿ ಇಂಪ್ರೂವ್ಮೆಂಟ್ ಆಗ್ಬೇಕಾದ್ರೆ ನಮ್ಮ ಚರಂತಿಮಠ ಸಾಹೇಬ್ರ ಕಾರಣ ಸರ್. ಯಾಕೆ ಹೋದ ವರ್ಷ ಆರಿಸ್ತಾರೆ? ಅಂದ್ರೆ ಸರ್ ಅವ್ರು 90 ಸ್ವಲ್ಪ ನಿಂತ್ರಿ. ಅವರಲ್ಲಿ ಹಿಂದೆ BJP ಒಳಗೆ ಕೆಲವು ಮಂದಿ ಸುಮಾರು ಜನ ಅದಾರ ಸರ್. ಅವರು ಸಾಹೇಬ್ರನ್ನ ಕೇಳಬೇಕಂತ ಮಾಡಿದೆ ಸರ್ ಅವರು. ಈಗಿಲ್ರಿ ಅವ್ರು ಯಾರು ಸರ್ ಅದ ರೀ, ಅವ್ರ ಆಟ ನಡೆಯಂಗಿಲ್ಲ ಸರ್. ಯಾಕಂದ್ರೆ ಜನ ನೋಡಿದ್ದೀವಿ ಸರ್, ಕಾಂಗ್ರೆಸ್ ಆಡಳಿತ ಹೆಂಗೈತಿ, BJP ಆಡಳಿತ ಹೆಂಗೈತಿ. ಇವ್ರಿಗೆ ಗ್ಯಾರಂಟಿ ಕೊಟ್ಟರು, ಗ್ಯಾರಂಟಿ ಒಳಗೆ ಏನೂ ಉಪಯೋಗ ಇಲ್ಲ ಸರ್. ಸಿದ್ದರಾಮಯ್ಯ ತಮ್ಮ ಮನೆಯನ್ನು ಕೊಡಂಗಿಲ್ಲ ಸರ್. ನಮ್ಮದು ಕಿಶನ್ ರೊಕ್ಕ ತೊಗೊಂಡು ಹೆಣ್ಮಕ್ಳು ರೊಕ್ಕ ಹಾಕ್ತಾನೆ ಸರ್. ಇದನ್ನ ಮಿಕ್ಕ ಇನ್ನೂ 100% ಅವರು ಚರಂತಿಮಠ ಸಾಹೇಬ್ರು ನಮ್ಗೆ ಗ್ಯಾರಂಟಿ ಸರ್. ಯಾಕೆ ಅವ್ರ ಮುಳುಗಡೆ ಸಮಸ್ಯೆ ಎಲ್ಲ ಅವ್ರಿಗೆ ಅರ್ಥ ಆಗುತ್ತೆ ಸರ್. ಇವ್ರು ಏನು ಮಾಡಂಗಿಲ್ಲ ಸರ್ ಕೆಲಸ ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.